ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರು ಆಲ್ರೆಡಿ ಅವ್ರ ಕುರ್ಚಿ ಬಹುಶಃ ಅವ್ರ ಕುರ್ಚಿ ಅಲ್ಲಾಡ್ತೈತೆ. ಅವರು 15ನೇ ತಾರೀಕಿಗೆ ನವಂಬರ್ 15ನೇ ತಾರೀಕಿಗೆ ದಿಲ್ಲಿಗೆ ತೆರಳುತ್ತಾ ಇದ್ದಾರೆ. ಆಲ್ರೆಡಿ ಮುಖ್ಯಮಂತ್ರಿಗಳು ಅವರು ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬಹುಶಃ 15ನೇ ತಾರೀಕಿಗೆ ಏನು ಅದು ಬಂದ ನಂತರ ಏನು ಕ್ರಾಂತಿ ಆಗುತ್ತೋ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಯಾಕಂದರೆ ಆಲ್ರೆಡಿ ಬಿಹಾರ್ ಚುನಾವಣೆಗಳು ಘೋಷಣೆ ಆಗಿರೋ ಕಾರಣ ಸಾಕಷ್ಟು ಮಂದಿ ಸಚಿವರ ಜೊತೆಲಿ ಕಲೆಕ್ಷನ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅವರು ಕಲೆಕ್ಷನ್ಗಳು ಮಾಡೋದ್ರ ಮೂಲಕ ಬಿಹಾರ್ ಚುನಾವಣೆಯಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಮುಟ್ಟಿಸ್ಬೇಕು ಅನ್ನೋಂಥ ಕಾರಣದಿಂದ ಆ ಕಲೆಕ್ಷನನ್ನು ಕೊಡಬೇಕು, ಅವ್ರ ಕುರ್ಚಿಯನ್ನು ಉಳಿಸ್ಕೋಬೇಕಂದೇಳಿ ಮುಖ್ಯಮಂತ್ರಿ ಕೂಡ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆಲ್ರೆಡಿ ಹೈಕಮಾಂಡ್ ಹತ್ರ ಭಾಳಷ್ಟು ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಂದ್ರಿಗಿನ ಅವಧಿ ಅಂತೂ ಅವ್ರದ್ದು 2 ವರ್ಷಗಳ ಕಾಲ ಮುಗಿದೋಗಿದೆ. ಇನ್ನು ನವಂಬರ್ ಬಂದರೆ ಆಲ್ರೆಡಿ 2.5 ವರ್ಷಗಳ ಕಾಲ ಆಗ್ಬೋದು. ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಔತಣಕೂಟಕ್ಕೆ ಕರೆದು ಊಟಕ್ಕೆ ಕರೆದು 300 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿದ್ದಾರೆ. 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರದಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಿಂದ 300 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿ ಕಾಮಧೇನು ಕಲ್ಪವೃಕ್ಷ ಥರ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ದರಾಮಯ್ಯರು ನಿಂತಿದ್ದಾರೆ. ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಿಗಿನ 2028 ತನಕ ಕೂಡ ನಾನೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಆ ಮುಂದುವರಿಬೇಕು ಅಂದ್ರಿಗಿನ ಏನು ಮಾಡಬೇಕು ಅಂದ್ರಿಗಿನ ಕೇವಲ ಬಿಹಾರ್ ಚುನಾವಣೆಗಳು ಒಂದೇನ, ಮುಂದಿನ ದಿನಗಳಲ್ಲಿ ಸಾಕಷ್ಟು ತಮಿಳುನಾಡು ಚುನಾವಣೆಗಳಿದ್ದಾವೆ, ಕೇರಳ ಚುನಾವಣೆಗಳಿದ್ದಾವೆ, ಅದೇ ರೀತಿಯಲ್ಲಿ ಚಂಡೀಗಢ ಚುನಾವಣೆಗಳಿದ್ದಾವೆ. ಇವತ್ತು ಸಾಕಷ್ಟು ಚುನಾವಣೆಗಳಿರೋ ಕಾರಣ ಇವತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಆಶ್ವಾಸನೆಗಳನ್ನು, ಎಲ್ಲ ಚುನಾವಣೆಗಳಿಗೆ ಬೇಕಾದಂಥ ಎಲ್ಲ ಆಶ್ವಾಸನೆಗಳು ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯರು ಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಬಹುಶಃ ಇವೆಲ್ಲ ನೋಡಿದಂಥ ಟೈಮಲ್ಲಿ ಬಿಹಾರ್ ಚುನಾವಣೆಗಳು ಹಿಡ್ಕೊಂಡು ಇನ್ನು ಸಾಕಷ್ಟು ಚುನಾವಣೆಗಳನ್ನು ಮುಂದೆ ನಡೀತಾ ಇದ್ದಾವೆ. ಎಲ್ಲ ಚುನಾವಣೆಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ATM ಆಗಿ ಇವತ್ತು ಆಗಿದೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಕಡೆ ದೇಶದಲ್ಲಿ ಬಹುಶಃ 2-3 ರಾಜ್ಯದಲ್ಲಿ ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲಿ ಸೋತು ಸುಣ್ಣ ಆಗಿದ್ದಾರೆ. ಆದರೆ ಇವತ್ತು ATM ಆಗಿರುವಂಥ ಕಾಂಗ್ರೆಸ್ಸಿನ ಸರ್ಕಾರ ಈ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ATM ಆಗಿ ಬಳಸಿಕೊಂಡು ಇಲ್ಲಿಂದ ವಸೂಲಾತಿಯನ್ನು ಮಾಡಿ ಮುಂದಿನ ಬರುವಂಥ ಎಲ್ಲ ಚುನಾವಣೆಗಳಿಗೆ ಬಂಡವಾಳ ಹಾಕಬೇಕು, ನಾನು ಮುಖ್ಯಮಂತ್ರಿ ಸ್ಥಾನ 5 ವರ್ಷಗಳ ಕಾಲ ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಒಂದು ಪ್ರಾಮಾಣಿಕವಾದಂಥ ಪ್ರಾಮಾಣಿಕತೆ ಅನ್ನೋದಕ್ಕಿಂತ ಅವ್ರದ್ದು ಒಂದು 6ನೇ ಗ್ಯಾರಂಟಿ 5 ಗ್ಯಾರಂಟಿಗಳು ಕೊಟ್ಟು 6ನೇ ಗ್ಯಾರಂಟಿ ಏನಪ್ಪ ಅಂದ್ರಿಗಿನ ನಾನು ಮುಖ್ಯಮಂತ್ರಿಗಳಾಗಿ 5 ವರ್ಷಗಳ ಕಾಲ ಮುಂದುವರಿಬೇಕನ್ನೋಂಥದ್ದು ಕೂಡ ಅವ್ರ ಗ್ಯಾರಂಟಿ ಆಗಿರಲಿದೆ. ಅದಕ್ಕೋಸ್ಕರವಾಗಿ ಇವತ್ತು ಏನು ನವಂಬರ್ದಲ್ಲಿ ಇವತ್ತು ತಾವು ನೋಡಿದಂಥ ಟೈಮಲ್ಲಿ ಸಾಕಷ್ಟು ಶಾಸಕರನ್ನ ಅಭಿಪ್ರಾಯವನ್ನು ಅವರು ತಿಳಿಸ್ಕೊಂಡು ಸಾಕಷ್ಟು ಬಹುಶಃ 20ನೇ ತಾರೀಕು ನವಂಬರ್ 24 ತಾರೀಕಿಗೆ ಇವತ್ತು ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಬಂದಂಥ ಟೈಮಲ್ಲಿ ಒಂದು ಏನು ಹೇಳ್ತಾ ಇದ್ದಾರೆ, ಅವರು ಬರ್ತಾ ಇರುವಂಥ ಕಾರಣ ಏನಂದರೆ ಕಾಂಗ್ರೆಸ್ ಪಾರ್ಟಿಯ ಆಫೀಸ್ ಕಚೇರಿ ಉದ್ಘಾಟನೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಅವರು ಒಂದು ಕಡೆ ನೋಡಿಸ್ತಾ ಇದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಬಂದಂಥ ಟೈಮಲ್ಲಿ ಕೂಡ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಬಹುಶಃ ಅವರು ಮಾತಾಡಿ ಅವರ ಅಭಿಪ್ರಾಯವನ್ನು ತಗೊಂಡು ಆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಮಾಡಬೇಕಾ ಇಲ್ಲದೆ ಯಾವ ರೀತಿಯಲ್ಲಿ ಮುಂದುವರಿಸ್ಬೇಕನ್ನೋಂಥ ತೀರ್ಮಾನವನ್ನು ತೊಗೊಳ್ಳೋ ಸಲುವಾಗಿ ಬರ್ತಾ ಇದ್ದಾರೆ. ಬಹುಶಃ ನನಗೆ ಗೊತ್ತಿರೋಂಥ ಪ್ರಕಾರ ನವಂಬರ್ 15ನೇ ತಾರೀಕಿನ ನಂತರ ಒಂದು ದೊಡ್ಡ ಕ್ರಾಂತಿನಾಗೋಂಥ ಕೆಲಸ ಕೂಡ ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ಒಂದು ರೀತಿಯಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಶಾಸಕರ ಅಭಿಪ್ರಾಯ ಒಂದು ಕಡೆ 50-50, ಒಂದು ಕಡೆ ಹೇಳ್ತಾ ಇದ್ದಾರೆ ಭಾಳಷ್ಟು ಮಂದಿ ಸಿದ್ದರಾಮಯ್ಯರೇ ಮುಂದುವರಿಬೇಕಂದೇಳಿ, ಇನ್ನೊಬ್ಬ ಕೆಲವು ಮಂದಿ ಶಾಸಕರು ಏನು ಹೇಳ್ತಾ ಇದ್ದಾರೆ ಅಂದ್ರಿಗಿನ ನಾವು ಸಿದ್ದರಾಮಯ್ಯರ ಅವಧಿ ಮುಗಿದೋಗಿದೆ,
ಇನ್ನು ಮುಂದೆ ಪಾಳೆ ಬರಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರು ಪಾಳೆ ಇರೋ ಕಾರಣ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನೋಂಥದ್ದು ಕೂಡ ಕೆಲವು ಮಂದಿ ಅಭಿಪ್ರಾಯಗಳನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತಾರೆ. ಅದು ರಾಹುಲ್ ಗಾಂಧಿಯವರು ಬಂದು ಹೋದ ನಂತರ ಅಲ್ಲಿ ಸಚಿವ ಸಂಪುಟನ ಪುನರ್ರಚನೆ ಮಾಡ್ತಾರೋ, ಇಲ್ಲಿದ್ರಿಗಿನ ಮುಖ್ಯಮಂತ್ರಿಗಳನ್ನ ಕೆಳಗಡೆ ಇಳಿಸಿ ಹೊಸ ಮುಖ್ಯಮಂತ್ರಿಗಳು ಒಂದು ನಿರ್ಧಾರ ತೊಗೊತಾರೋ ಏನು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇವರೆಲ್ಲರೂ ಕೂಡ ಇವತ್ತು ಒಂದು ರೀತಿ ಒಂದು ಗುಂಪು ಆ ಕಡೆ ಒಂದು ಗುಂಪು ಈ ಕಡೆ, ಅದು ಕಾಂಗ್ರೆಸ್ ಪಾರ್ಟಿ ಅನ್ನೋಂಥದ್ದು ಒಡೆದು ಮನೆ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸಾಕಷ್ಟು ಮಂದಿ ಸಚಿವ ಸಂಪುಟದಲ್ಲಿದ್ದಂಥ 34 ಮಂದಿ ಸಚಿವರು, ಇವತ್ತು ನಾವು ಸಾಕಷ್ಟು ಮಂದಿ ಶಾಸಕರು, ಇನ್ನೂ ಭಾಳಷ್ಟು ಮಂದಿ ಹೊಸಬರು ಮಂತ್ರಿಗಳಾಗಬೇಕನ್ನಂಥವ್ರು ಯಾವ ರೀತಿಯಲ್ಲಿ ಅವರು ಸಿದ್ಧತೆ ಮಾಡ್ಕೊಂಡಿದ್ರಂದ್ರೆ ಸೂಟ್ ಕೇಸ್ ಹಿಡ್ಕೊಂಡು ರೆಡಿ ಆಗಿಬಿಟ್ಟಾರ. ಸೂಟ್ ಕೇಸ್ಗಳು ಹಿಡ್ಕೊಂಡು ಯಾರ ಹಣ ಜಾಸ್ತಿ ಕೊಟ್ಟರೆ ಅವ್ರಿಗೆ ಮಂತ್ರಿ, ಅಂದರೆ ಬಹಿರಂಗವಾಗಿ ಹರಾಜು ಹಾಕಿದಂತೆ ಯಾರು ಸೂಟ್ ಕೇಸ್ಗಳು ಜಾಸ್ತಿ ಕೊಡ್ತಾರೋ ಅವ್ರಿಗೆ ಮಂತ್ರಿ ಕೊಡಬೇಕು ಅನ್ನೋಂಥ ಹರಾಜು ರೀತಿಯಲ್ಲಿ ಇವತ್ತು ಸಾಕಷ್ಟು ಮಂದಿ ಸಚಿವ ಸಂಪುಟದಲ್ಲಿ ಹೊಸಬರು ಕೂಡ ಸೇರಬೇಕು ಅನ್ನೋಂಥ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನೋಡ್ತಾ ಇದ್ವಲ್ಲ ಯಾವ ರೀತಿಯಲ್ಲಿ IPL ಕ್ರಿಕೆಟದಲ್ಲಿ ಹರಾಜು ಹಾಕಿ ಏನು ಪ್ಲೇಯರ್ಸ್ನ ಕೊಂಡ್ಕೊತಾರೋ ಆ ರೀತಿ ಸಚಿವ ಸಂಪುಟದಲ್ಲಿದ್ದಂಥ ಸಚಿವರು ಜೊತೆಯಲ್ಲಿ ಸಾಕಷ್ಟು ಮಂದಿ ಶಾಸಕರು ಮಂತ್ರಿಗಳಾಗೋವಂಥವ್ರು ಕೂಡ ಇವತ್ತು ಸೂಟಿಗೆಸಿಗಳು ಹಿಡ್ಕೊಂಡು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು ಹರಾಜಿಗೆ ಎಷ್ಟಾದ್ರೂ ಅಷ್ಟು ಕೊಡಬೇಕು ಅನ್ನೋಂಥ ಒಂದು ರೀತಿ ಆ ರೀತಿ ಭಾವನೆಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಸರಿಯಾದಂಥ ಸಮಯಕ್ಕೆ ಇವತ್ತು ನಾವು ನೋಡಿದಂಥ ಟೈಮಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಎಲ್ಲವನ್ನು ನೋಡಿದಂಥ ಟೈಮಲ್ಲಿ ಯಾವುದು ಕೂಡ ಸರಿಯಿಲ್ಲ ಅನ್ನೋಂಥದ್ದು ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ರೀತಿ ಅಭಿವೃದ್ಧಿ ವಿಚಾರದಲ್ಲಿ ನೋಡಿದಂಥ ಟೈಮಲ್ಲಿ ಚಿತ್ರದುರ್ಗ ಜಿಲ್ಲೆನ ಉದಾಹರಣೆಯಾಗಿ ತೊಗೊಂಡು ನಾನು ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೋಡಿದಂಥ ಟೈಮಲ್ಲಿ ಇಲ್ಲಿದ್ದಂಥ ಪರಿಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿದಲ್ಲಿದ್ದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳಾದವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.